ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮುಂದುವರಿದಂತ ಆಟೋ ಚಾಲಕರ ಪರದಾಟ. ರಾಜಾಜಿನಗರ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಕ್ಯೂ ನಿಂತಹ ಆಟೋ ಚಾಲಕರು ರಾತ್ರಿ ಇಡೀ ಕ್ಯೂ ನಿಂತರು, ಬೆಳಗ್ಗೆಯಿಂದಾನೂ ಕ್ಯೂ ನಿಂತರು, ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ. ಒಂದು ಸಲ ಗ್ಯಾಸ್ ಫಿಲ್ಲಿಂಗ್ ಮಾಡಿಸೋದಕ್ಕೆ ಅಂದ್ರೆ ಒಬ್ರು ಫಿಲ್ಲಿಂಗ್ ಮಾಡಿಸ್ಬೇಕು ಅಂದ್ರೆ 3-4 ಗಂಟೆ ಕಾಯ್ಬೇಕು. ಪ್ರತಿ ಆಟೋಗೆ 500 ರೂಪಾಯಿ ಗ್ಯಾಸ್ ಮಾತ್ರ ಪೂರೈಕೆ. 500 ರೂಪಾಯಿ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ರಾತ್ರಿ ಇಡೀ ಕಾಯ್ಬೇಕು, ಬೆಳಗ್ಗೆಯಿಂದಾನೂ ಕಾಯ್ಬೇಕು, ಜೊತೆಗೆ 3-4 ಗಂಟೆ ಕಾಯ್ಬೇಕು ಒಬ್ರಿಗೆ ಫಿಲ್ ಮಾಡಿಕೊಡ್ಬೇಕು ಅಂತ ಪರಿಸ್ಥಿತಿ ಇದೆ. ಯುದ್ಧದ ಎಫೆಕ್ಟ್ ರಾಜ್ಯದ ಆಟೋ ಚಾಲಕರ ಮೇಲೆ ಬಹಳ ಗಂಭೀರವಾಗಿ ತಟ್ತಾ ಇದೆ. ಅವರ ಪರಿಸ್ಥಿತಿ ಯಾರಿಗೂ ಬೇಡ ಅನ್ನುವಂತಾಗ್ಬಿಟ್ಟಿದೆ. ಕಾರಣ LPG ಸಿಗ್ತಿಲ್ಲ. ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರೆದಿದೆ. ಸದ್ಯ ನಾನು ರಾಜಾಜಿನಗರದ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ನಲ್ಲಿದ್ದೇನೆ. ತೋರಿಸ್ತಾ ಹೋಗ್ತಾರೆ ದೃಶ್ಯ ಯಾವ ರೀತಿ ಇದೆ ಅಂತ. ಸರತಿ ಸಾಲಿನಲ್ಲಿ ಬೆಳಗ್ಗಿನಿಂದಲೂ ಕೂಡ ಕ್ಯೂನಲ್ಲಿ ನಿಂತು ಆಟೋ ಗ್ಯಾಸ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 1 ಕಿಲೋಮೀಟರ್ಗೂ ಅಧಿಕ ಉದ್ದದ ಸಾಲು ನಿರ್ಮಾಣವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಪೆಟ್ರೋಲ್ ಬಂಕ್ ನ ಸುತ್ತಮುತ್ತ 1 ಕಿಲೋಮೀಟರ್ಗೂ ಅಧಿಕ ಉದ್ದಕ್ಕೆ ಸಂಪರ್ಕಿಸಿ ಹೋಗಿ ಎರಡು ಕ್ಯೂ ಏನಿರುತ್ತೆ, ಮುಂದ್ಗಡೆ ಹೋಗೋ ಕ್ಯೂ ಮತ್ತೆ ಬ್ಯಾಕ್ ಸೈಡ್ ಇರುವ ಕ್ಯೂ ಎರಡೂ ಕೂಡ ಜಾಯಿಂಟ್ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಗ್ಯಾಸ್ ಬಂಕ್ಗಾಗಿ ಗ್ಯಾಸ್ಗಾಗಿ ನಿಂತಿರುವ ಕ್ಯೂ. ಇದು ಒಂದು ಸುತ್ತು ರೌಂಡ್ ಹೊಡ್ಕೊಂಡು ಬಂದು ಮತ್ತೆ ಇಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 1 ಕಿಲೋಮೀಟರ್ಗೂ ಅಧಿಕ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಕೂಡ ಇದೇ ಪರಿಸ್ಥಿತಿ ಇತ್ತು. ಸದ್ಯ ಇವತ್ತು ಗ್ಯಾಸ್ ಸಿಲಿಂಡರ್ ನ ಸ್ಟಾಕ್ ಬಂದಿದ್ದು ಈಗಾಗಲೇ ಅನ್ಲೋಡ್ ಮಾಡಿ ಆ ಗ್ಯಾಸ್ ಅನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನ ಸುಮಾರು ಒಂದು ವಾರಕ್ಕಿಂತ ಅಧಿಕ ಟೈಮ್ ನಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಕೆಲವು ಪ್ರೈವೇಟ್ ಗ್ಯಾಸ್ ಬಂಕ್ಗಳೇನಿರುತ್ತೆ ಆ ಬಂಕ್ಗಳು ಬಂದ್ ಆಗಿರುವ ಕಾರಣಕ್ಕಾಗಿ ಎಲ್ಲಿ ಗ್ಯಾಸ್ ಅವೈಲೇಬಲ್ ಇರುತ್ತೋ ಅಲ್ಲಿ ಆ ಒಂದು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಈ ಪೆಟ್ರೋಲ್ ಬಂಕ್ ನಲ್ಲಿ 500 ರೂಪಾಯಿ ಅಂದ್ರೆ ಗರಿಷ್ಠ 500 ರೂಪಾಯಿ ಮಾತ್ರ ಗ್ಯಾಸ್ ಅನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಈ LPG ಆಟೋ ಗ್ಯಾಸ್ಗಳಲ್ಲಿ ಸುಮಾರು 15 ಲೀಟರ್ಗೂ ಅಧಿಕ ಗ್ಯಾಸ್ ಅನ್ನ ಹಿಡಿಯುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಡಿಮೆಯನ್ನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಎಲ್ಲ ಆಟೋ ಚಾಲಕರಿಗೆ ಬೇಕಲ್ಲ, ಹಾಗಾಗಿ ಎಲ್ಲರಿಗೂ ಒಂದು ಪೂರೈಕೆಯನ್ನ ಮಾಡುವ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಹೀಗಾಗಿ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರೀತಿಯಾಗಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆಟೋ ಚಾಲಕರು ಒಂದು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬೆಳಗ್ಗೆಯಿಂದಲೇ ಕೂಡ ಒಂದ್ಸಲ ಆಟೋ ಗ್ಯಾಸ್ಗಾಗಿ 3-4 ತಾಸುಗಳ ಕಾಲ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಈ LPG ಆಟೋ ಗ್ಯಾಸ್ ನಲ್ಲಿ ಕೂಡ ಒಂದು ಪೆಟ್ರೋಲ್ ವ್ಯವಸ್ಥೆ ಇದೆ. ಆದ್ರೆ ಚಿಕ್ಕದೊಂದು ಟ್ಯಾಂಕರ್ ಇದೆ, ಕೇವಲ 2 ಲೀಟರ್ ಮಾತ್ರ ಹಿಡಿಯುತ್ತೆ. ಹಾಗಾಗಿ ಪೆಟ್ರೋಲ್ ಒಂದು ಕಾರ್ಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಇದು ರಾಜಾಜಿನಗರದ ಇಂಡಿಯನ್ ಆಯಿಲ್ ನಲ್ಲಿರುವ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ರಾಜಾಜಿನಗರ, ಬಸವೇಶ್ವರ ನಗರ, ಮಲ್ಲೇಶ್ವರ, ಶೇಷಾದ್ರಿಪುರಂ ಹೀಗೆ ಎಲ್ಲಾ ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಕೆಲವು ಬಂಕ್ಗಳು ಬಂದ್ ಆಗಿದ್ರೆ ಇನ್ನು ಕೆಲವು ಬಂಕ್ಗಳು ಓಪನ್ ಆಗಿವೆ. ಇನ್ನು ಕೆಲವರಲ್ಲಿ ನಿಗದಿತ ಒಂದು ಗ್ಯಾಸ್ ಅನ್ನ ಪೂರೈಕೆ ಮಾಡಿ ಒಂದು ಆಟೋ ಚಾಲಕರಿಗೆ ಸುಗಮವಾಗಿ ಹೋಗೋದಕ್ಕೆ ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.